ಯವ 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 ಯವ, ಏನ್ ಮನ್ಸ ಐತಿ ಯವ ಇದು. ಇವಾಗ ನೋಡ್ದವಾಗ ಬರೀ ರಾತ್ರಿ ಕುಡ್ಕೊಂಡ್ ಬರ್ತೈತಿ, ಹಗಲೆಲ್ಲ ಬೀಳ್ತೈತಿ. ಏನ್ ಮಾಡ್ಲಿ ಅಂತಿನ. ಏ ಹರಕ್ ಬನ್ನೇನ ಕುಡ್ಕ ಒಯ್ದ. ಏ ಗಂಟೆ 11 ಆಗೈತಿ, ಏನ್ರ ಐತೆ ಇಲ್ಲ ಎಷ್ಟೊಂದು ಕೆಲ್ಸದಾವ. ಏ ಮುಂಜಾನೆ ಯಾಕೆ ಗಂಟ್ಲು ಹರ್ಕೊಂಡು ಒದರಾತಿ ಬೇವ. ಗಡದ ನಿದ್ದಾಗ ಮಕ್ಕೊಂಡವ ಹೇಳಂಗೆ ಬಿಡವ, ಎದಕ್ ಒದರಾತಿ. ಹೌದಪ್ಪ, ಅಪ್ಪನ ಮೇಲೆ ಭಾಳ ಪ್ರೀತಿ ಬರತೈತಿ ನಿನಗೆ. ಮಾಡಕ್ ಎಟ್ ಕೆಲಸದಾವ ಗೊತ್ತೇ ನಿನಗೆ. ಎಲ್ಲಾನು ಒಬ್ಬಕ್ಕೆ ಮಾಡ್ಬೇಕೇನ. ನೀ ಮಾಡ್ಬಾ ಅಷ್ಟಿದ್ದಾವ. ಈಟಿದ್ದಿ ಎಟ್ ಮಾತಾಡ್ತೀನಿ ನೋಡಿ. ಹಂಗ ಕೆಲಸ ಏನ್ ಕೆಲಸ ಹೇಳ ಹೇಳ, ನಾ ಎಲ್ಲ ಮಾಡ್ತೀನಿ ಕೆಲಸ. ಕೆಲಸ ಮಾಡ್ತೀಯ ಅಪ್ಪಿ? ಹಂಗಾರೆ ಹೇಳ, ಎದ್ದೇಳ ಕಾಯಿಪಲ್ಲೆ ತರಕ್ ಸಂತಿಗೆ ಹೋಗ್ಬಾ. ನಿಮ್ಮ ಅಪ್ಪಗಲ್ಲೇ ನೀರ್ ತರಕ್ ಕಳಿಸ್ತೀನಿ, ನೀ ಕಾಯಿಪಲ್ಲೆ ತಗೊಂಬ ಹೋಗ. ಏನು ಜಗಳ ಆಡ್ತೀರಿ ಮುಂಜಾನೆ ಅವ್ವ ಮಗ ದಿನಾ ನೋಡಿದ್ರು ಇದ ನೋಡಿ ನಿಮ್ದು ಬರೀ ಜಗಳ ಜಗಳ ಜಗಳ. ಏನೈತಿ ಏನು ಸಮಸ್ಯೆ ಏನೈತಿ ಹೇಳ್ರಿ ನನಗೆ. ಒಂದು ಸರಿ ಮಲ್ಕೊಳಕ್ಕೂ ಬಿಡಂಗಿಲ್ಲ ಮುಂಜಾನೆ. ಬರೀ ಜಗಳದಿಂದ ಹೇಳೋದಾಗೈತಿ. ದೇವ್ರ ಹಾಡು ಕೇಳ್ತಾ ಹೇಳ್ಬೇಕು ಮುಂಜಾನೆ. ನೀವು ನೋಡಿದ್ರೆ ಬರೀ ಜಗಳತ್ತೀರಿ. ಸುಪ್ರಭಾತ ಆಗೈತಿ ನಿಮ್ದಿದ್ದು. ಜಗಳದ ಸುಪ್ರಭಾತ. ನಂಗೇನತ್ತೀಯೋ ಎಲ್ಲ ನಿನ್ನಿಂದ ಶುರು ಆಕೈತಿ ನಮ್ಮ ಮನ್ಯಾಗ ಜಗಳ. ಬರೀ ಅದೊಂದು ಹೊರಗೆ ಬನ್ನೇನು ಹಾಕೋತಿ, ಕುಡಿದು ಬಂದು ಬೇತಿ. ಕೆಲಸ ಬೇಡ ಬಗಿಸ್ಬೇಡಿ, ಏನು ಬೇಡ ನಿನಗೆ. ಎಲ್ಲ ನಾ ಒಬ್ಬಕ್ಕೆ ಎಷ್ಟಂತ ಮಾಡ್ಬೇಕು, ಎಷ್ಟಂತ ದುಡಿಲ್ಲ ಒಬ್ಬಕಿನ. ನಿನ್ನಿಂದ ಚಾಲು ಆಕೈತಿ ಎಲ್ಲ ಜಗಳ. ಒಂದು ಕೆಲಸ ಮಾಡ್ತೇನೆ, ಸ್ವಲ್ಪ ಏನ್ರ ನನಗೆ ಸಹಾಯ ಮಾಡ್ತೇನೆ ಮನೆ ಕೆಲಸದಾಗ. ಯಪ್ಪ ಸಾಕಾಗೈತಿ ನೋಡಪ್ಪ, ದಿನ ಇದ ರಗಳಿ ಕೇಳಿ 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 ಸಾಕಾಗಿ ಹೋಗೈತಿ. ಏನಾರ ಮಾಡಲಿ ಅಂತ. ತಡಿವಾ, ನನಗೆ ಫಸ್ಟ್ ಪೈಖಾನಿಗೆ ಹೋಗೋದೈತಿ. ಪೈಖಾನಿಗೆ ಹೋಗಿ ಹೊಟ್ಟೆ ಸಾಫ್ ಮಾಡ್ಕೊಂಬರ್ತೀನಿ. ಆಮೇಲೆ ನಿನ್ನ ಸಂತಿ ಮಾತಾಡ್ತೀನಂತೆ. ಏನೇ ಈ ಕೆಲಸ ಅಂತೀಯಲ್ಲ, ಇವತ್ತು ಎಲ್ಲ ಕೆಲಸ ಮಾಡ್ಕೊಡ್ತೀನಿ. ಫಸ್ಟ್ ಪೈಖಾನಿಗೆ ಹೋಗಿ ಬರ್ತೀನಿ. ಸ್ವಲ್ಪ ಪುರ್ಸತ್ ಇಟ್ಕೊಂಡು ನಿಂದ್ರಿ. ಪೈಖಾನಿಗೆ ಹೋಗ್ಯಾ? ಒಂದು ಮನೆ ನೀರಿಲ್ಲ ಮನ್ಯಾಗ, ಅದೇನು ಹೋಗಿ ಹೋಗಿ. ಯಾಕೆ ಬೇ ನೀರು ಹಾಕಿಲ್ಲ? ನಂಗೆ ಅರ್ಜೆಂಟ್ ಆಗೈತೆ, ಪೈಖಾನಿಗೆ ಹೋಗಬೇಕು. ಏನು ಮಾಡಲಿ ಈಗ ನಾನು? ಏನು ಮಾಡ್ಲ ನನ್ನನ್ನು ಕೇಳತ್ತಿ? ನಾ ಹೊಡ್ಕೊಂಡು ಹೇಳ್ತೀನಿಲ್ಲ ಕೆಲಸ ಬಾಳದ ಅಂತ. ನೀರು ತುಂಬುದು ಒಂದು ಕೆಲಸ ಐತಿ. ಏನು ಒಂದು ಹನಿ ನೀರಿಲ್ಲ ಮನ್ಯಾಗ, ಏನು ಮಾಡ್ತೀವಿ ಮಾಡ್ಕೊ ಹೋಗಿ. ಏ ಅಪ್ಪ, ನೀವೊಂದು 10 ಮಿನಿಟ್ ತಡ್ಕೋ. ನಂಗೆ ಏನು ಬರೀ ನೀರು ತರೋದೈತಿಲ್ಲ, ನಾ ಹೋಗಿ ತೊಗೊಂಬರ್ತೀನಿ. ನಾವು ಕೆಲಸ ಮಾಡಂಗಿಲ್ಲ ಅನ್ನಕ್ಕೆ ಹೋಗ್ಬೇಡಿ ನೋಡ್ರಿ ನೀವು. ಹೇಳಿದ್ದ ಕರೆ ಮಾಡಾತಿಯಲ್ಲ ಕೆಲಸ. ಜಲ್ದಿ ಹೋಗಿ ತೊಗೊಂಬ ಹೋಗಿ, ಅವಸರ ಆಗೈತೆ ಅವ್ನು ನಿಮ್ಮ ಅಪ್ಪಗೆ. ಯಪ್ಪು ಯಾ ನಮ್ನಿ ಪಾಳಿ ಐತೋ ಮಾರ್ಯ. ಈ ಪಾಳ್ಯಾಗ ನಿಂತ ಕಾಯ್ಕೋತ್ ಕುಂತ ಮುಗಿತ ನಮ್ಮ ಅಪ್ಪನ ಗತಿ. ಏನ್ರ ಮಾಡ್ಬೇಕಲ್ಲ. ಈ ಅಂಟಿಗಳಿಗೆ ಹೋಗಿ ಕೇಳ್ತೀನಿ, ಬಿಟ್ಕೊಡ್ತಾರೆ ನೋಡೋಣ ಪಾಳಿ. ಅಂಟಿರಿ ಹೆಂಗದಿರಿ? ಅಂಟಿರಿ, ನಾ ನೀರು ತುಂಬ್ಕೊಳಕ್ ಬಂದಿನ್ರಿ. ನಮ್ಮ ಮನ್ಯಾಗ ಒಂದಿಟ್ಟು ಅವಸರ ನೀರು ಬೇಕಾಗ್ಯದವ್ರಿ. ನೀವು ಒಂದು ಸ್ವಲ್ಪ 2 ಮಿನಿಟ್ ಕೊಡ್ರಿ. ನಾ ಒಂದು ಕೊಡ ತುಂಬ್ಕೊಂಡು ಪಟಕ್ಕನೆ ಹೋಗ್ಬಿಡ್ತೀನಿ ರೀ. ಪ್ಲೀಸ್ ಒಂದು ಸ್ವಲ್ಪ ಪಾಳಿ ಬಿಟ್ಕೊಡ್ರಲ್ಲ ಅಂಟ್ರಿ. ಏಯಪ್ಪ ಪಾಳಿ ಬಿಟ್ಕೊಡೋಣತಿಯಲ್ಲೋ? ಅರ್ಧ ತಾಸು ಆದ್ಮೇಲೆ ಇಲ್ಲಿ ಬಂದು ನಿಂತು ಪಾಳ್ಯಾಗ ಇನ್ನೂ ಮಟ್ಟ ಪಾಳಿನೇ ಬರೋದು ನಂದೆ. ನಾ ಹೆಂಗೆ ಬಿಟ್ಕೊಡ್ಲಿ ನಿಂಗೆ? ನಾನು ನೀರು ತುಂಬ್ಕೊಂಡು ನಾನು ಮನೆಗೆ ಹೋಗ್ಬೇಕು. ನಮಗೂ ರಗಡ ಅವಸರ ಅದಾವ, ಬಿಡಂಗಿಲ್ಲ, ಆಗುದಿಲ್ಲ ನೋಡಿ. ಹೌದಾ ಪದ್ಮಕ್ಕ? ಮನ್ಯಾಗಿನ ಎಲ್ಲ ಕೆಲಸ ನಿಂದ್ರಿಸಿ ಬಂದು ನೀರು ತುಂಬ್ಕೊಳಕ್ ಬಂದ್ರೆ ಪಾಳಿ ಬಿಟ್ಕೊಡೋಣ ಅಂತ ನೋಡಿ ಚಿಟಮೆ. ಆಗುದಿಲ್ಲ ಹೋಗತ್ತಾಗ. ಯಪ್ಪೋ ಇವರಿಬ್ರು ಏನು ಹಣೆಯಂಗೆ ಕಾಣಂಗಿಲ್ಲಲ್ಲೋ ಮಾರ್ಯ. ಅಲ್ಲಿ ಮನ್ಯಾಗ ನೋಡಿದ್ರೆ ಅಪ್ಪಗೆ ಅವಸರ ಆಗೈತಿ. ಏನು ಮಾಡಲಿ? ಒಂದು ಐಡಿಯಾ ಮಾಡ್ತೀನಿ ತಡಿ. ಪಾಳಿ ಬಿಟ್ಕೊಡಂಗಿಲ್ಲ ನಾ ತರಿಲ್ಲ, ಓಡಿಸ್ಬಿಡ್ತೀನಿ ತಡಿ ಇವ್ರಿಗೆ. ಪದ್ಮಾಂಟಿ, ದೀಪಾಂಟಿ, ಅಲ್ಲಿ ಹಿಂದೆ ನೋಡ್ರಿ, ಹಿಂದೆ ಹಾವು ಬಂದಿತ್ತು. ಹಾವ ಓಡ್ರಿ ಹಿಂದೆ ಪಾಳಿ ಬಿಟ್ಕೊಳಕ ಆಗಂಗಿಲ್ಲ ಚಿಟಮೆ ಅನ್ನತ್ತಿದ್ರು. ಬಕರಾನು ಮಾಡ್ಬಿಟ್ಟೆ ನೋಡಿ ಇವ್ರಿಗೆ. ಯಪ್ಪ ಚಲೋ ಆತ, ಪಾಳಿ ಹೋತೆ ಪಟ ಒಂದು ಕೊಡ ನೀರು ತುಂಬ್ಕೊಂಡು ಹೋಗ್ಬಿಡ್ತೀನಿ. ತಗೋಬೇವ ಒಂದು ಕೊಡ ನೀರು ತೊಗೊಂಬಂದೆ ನೋಡು. ಅಬಾ ಪಕ್ಯ ಏನು ಫಾಸ್ಟ್ ತೊಗೊಂಬಂದಿಲ್ಲಪ್ಪ. ಖರೇನ ನೀ ನನ್ನ ಮಗ ನೋಡ್ಲೆ, ಏನು ಭಾರಿ ಕೆಲಸ ಮಾಡ್ತಿ. ಹಿಂಗೆ ಹೇಳಿದ್ರೆ ಹಿಂಗೆ ಹೋಗಿ ಹಿಂಗೆ ತೊಗೊಂಡ ಬಂದುಬಿಟ್ಟು. ಥ್ಯಾಂಕ್ಸಪ್ಪ. ಒಂದಿಟ್ಟೇರಪ್ಪ, ಒಂದು ಸ್ವಲ್ಪ ಬಳಕೆಗೆ ಬೇರೆ ಕೆಲಸಕ್ಕೆ ನೀರು ಬೇಕಾಗ ನಂಗೆ ಒಂದಿಟ್ಟ ತಕೊಂಡು ಕೊಡ್ತೀನಿ ತಡಿ ನಿನಗೆ. ನಂಗೆ ಅವಸರ ಆಗೈತಿ ಬೇ. ಏನು ತಕ್ಕೋ ಜಲ್ದಿ ತಕೊಂಡು ಕೊಡೆ. 10 ಮಿನಿಟ್ ಆತ, ನಾ ಕಾಯ್ಕೊಂತ ಕೂತೀನಿ. ಈಗ ಬಂದ ಕೂಳೆ ಮತ್ತೆ ನೀ ಅದು ತಗೋಬೇಕು ಇದು ತಗೋಬೇಕನ್ನತ್ತೀಯ. ಜಲ್ದಿ ತಕೋ. 10 ಮಿನಿಟ್ ತಡ್ಕೊಂಡಿಲ್ಲ, ಒಂದು 2 ಸೆಕೆಂಡ್ ತಡ್ಕೋ ಆತೆ. ತಕೊಂಡಿಲ್ಲ. ಸರಿ, ನಾ ಪೈಖಾನಿಗೆ ಹೋಗಿ ಬರ್ತೀನಿ. ಮುಂಜಾನೆ ನಂಗೆ ಏನೇನೋ ಅನ್ನತ್ತಿಲ್ಲ. ಪೈಖಾನಿಗೆ ಹೋಗಿ ಬಂದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತಾನೆ. ಯಪ್ಪ ನಡಿ, ಒಂದು ಕೆಲಸ ರೀ ಆತ. ಮನ್ಯಾಗ ನೀರು ಬಂದು ಇನ್ನೆಲ್ಲ ಕೆಲಸ ಹಾಕವ್ ನೋಡು. ಏನು ಪಾಪಕ್ಕೆ ಇನ್ನೊಂದು ಕೆಲಸ ಐತಿ, ಮಾಡ್ತೀಯನ? ಎಷ್ಟು ಕೆಲಸ ಹೇಳ್ತೀವ, ಎಲ್ಲ ಕೆಲಸ ಮಾಡ್ತೀನಿ ಆತ. ಮತ್ತು ಅನ್ನಕ್ಕೆ ಹೋಗ್ಬೇಡಿ, ಅಟ್ಟನ ಕೆಲಸ ಮಾಡೋದಿಲ್ಲ ಅಂತೇಳಿ. ಆಯ್ತು. ಹಂಗಂದ್ರೆ ಅಲ್ಲಿ ಚೀಲ ಐತಿ, ಆ ಚೀಲ ತಗೋ. ಪ್ಯಾಟಿಗೆ ಹೋಗಿ ಅಲ್ಲಿ ಹೋಗಿ ಒಂದು ಅರ್ಧ ಕಿಲೋ ಟೊಮೆಟೊ, ಅರ್ಧ ಕಿಲೋ ಉಳ್ಳಾಗಡ್ಡಿ, ಆಮೇಲೆ 10 ರೂಪಾಯಿದಷ್ಟು ಮೆಣಸಿಕಾಯಿ, ಆಮೇಲೆ ಒಂದು ಸೂಡು ಸಬ್ಬಸ್ಗೆ ತೊಗೊಂಬ ಹೋಗು. ಉಳ್ಳಾಗಡ್ಡಿ, ಟಮಾಟಿ ಮತ್ತು ಮೆಣಸಿನ್ಕಾಯಿ ಮತ್ತು ಸಬ್ಬಸ್ಗೆ ಇಷ್ಟ ಹೌದಿಲ್ಲ? 4 ಐಟಮ್. ತರ್ತೀನಿ ತೋ. ಶಿಲ್ಪಿ, ಬಸ್ಯ ನೀವು ಇಲ್ಲೇ ಬಂದಿರಲ್ಲ? ಏನು ಕಾಯಿಪಲ್ಲೆ ತರಕ್ಕೆ ಬಂದಿರ ಸಂತಿಗೆ? ಇಲ್ಲೇ ಚಲೋ ಚೂಡಿದಾರ್ ಸಿಗತ್ತಾವ. ಚೂಡಿದಾರ್ ತಗೊಳಕ್ ಬಂದಿನಿ ನೋಡಿ ಸಂತ್ಯಾಗ. ಇಲ್ಲೇ ಚೂಡಿದಾರ್ ಸಿಗ್ತಾವಲ್ಲ ಶಿಲ್ಪಿ? ಮಬ್ಬ ಪಕ್ಯ, ಸಂತ್ಯಾಗ ಮತ್ತು ಕಾಯಿಪಲ್ಲೆ ಬಿಟ್ಟು ಬೇರೆ ಇನ್ನೇನು ತರಕ್ಕೆ ಬರ್ತಾರಲ್ಲ? ನೀನು ಸಂತಿಗೆ ಬಂದು ಏನು ತರಕ್ಕೆ ಬಂದಿರಿ, ಕಾಯಿಪಲ್ಲೆ ತರಕ್ಕೆ ಬಂದಿರಿ ಅಂತ ಪ್ರಶ್ನೆ ಕೇಳ್ತಿಯಲ್ಲ, ಹುಚ್ಚದೇನೆ? ಆಯ್ತಪ್ಪ, ನೀವಿಬ್ರು ಭಾಳ ಶಾಣಿದಿರಿ. ನಡ್ರಿ ಕಾಯಿಪಲ್ಲೆ ತಗೊಳ್ಳಿ. ಅಜ್ಜಾರ ಒಂದು ಅರ್ಧ ಕಿಲೋ ಟಮಾಟಿ, ಆಮೇಲೆ ಒಂದು ಅರ್ಧ ಕಿಲೋ ಸೌತೆಕಾಯಿ ಕೊಡ್ರಿ. ಅವಿ ತಗೋ. ಇದು ಅರ್ಧ ಕಿಲೋ ಟಮಾಟಿ, ಅರ್ಧ ಕಿಲೋ ಸೌತೆಕಾಯಿ. ಅರ್ಧ ಕಿಲೋ ಟಮಾಟಿ 10 ರೂಪಾಯಿ, ಅರ್ಧ ಕಿಲೋ ಸೌತೆಕಾಯಿ 25 ರೂಪಾಯಿ. ಹಾಗಾಗಿ 45 ರೂಪಾಯಿ ಆಕೈತೆ ನೋಡಿಂದೆ. ಕೊಡು 45 ರೂಪಾಯಿ ಕೊಡು. ಯಪ್ಪ 45 ರೂಪಾಯಿ ಆಯ್ತಾ? ತುಟ್ಟಿ ಮಾಡಿರಲ್ರಿ ಅಜ್ಜಾರ.
ಏ ಇಲ್ಲಿ ಬೇ ಅವಿ ಮೊನ್ನೆ ಮಳೆಯಾಗಿ ಎಲ್ಲ ಕಾಯಿಪಲ್ಲೆ ಎಲ್ಲ ಕೊಳತು ಹೋಗ್ಬಿಟ್ಟಾವ ಏನು ಉಳಿದೇ ಇಲ್ಲ ನೋಡು ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟಿಗೆ ಮಾರಾತೀನಿ ನೀ ಬಾಕಿ ಎಲ್ಲ ಬೇಕಾದ್ರೆ ಕೇಳು ಅಲ್ಲೂ ಅಟ್ಟ ಐತಿ ರೇಟ್ ನಾ ಏನು ಭಾಳ ಹಚ್ಚತ್ತಿಲ್ಲ ನಿಮ್ಗೆ ಏ ಹೌದು ಲೇ ಶಿಲ್ಪಿ ನಮ್ಮ ಕಾಕಾರ್ದು ಹೊಲ ಐತಿ ಅವರು ಇದನ್ನ ಹೇಳಕತ್ತಿದ್ರು ಭಾಳಷ್ಟು ಮಳೆಯಾಗಿ ಎಲ್ಲ ಕಾಯಿಪಲ್ಲೆ ಕೆಟ್ಟು ಬಿಟ್ಟಾವಂತೆ ಆಮೇಲೆ ಭಾಳಷ್ಟು ಕೊಳತು ಹೋಗ್ಯಾವಂತೆ ಹಂಗಾಗಿ ಎಲ್ಲ ಕಡೆ ರೇಟ್ ಜಾಸ್ತಿ ಇತ್ತು ಈಗ ಹೌದಾ ಹ್ಞೂ ಆತೇಳಿ ಇರ್ಲಿ ತಗೋರಿ ಅಜ್ಜಾರ ತಗೋರಿ 45 ರೂಪಾಯಿ ತಗೋರಿ ತಡಿಯಲೇ ಶಿಲ್ಪಿ ರೊಕ್ಕ ಕೊಡಕ್ಕೆ ಹೋಗ್ಬೇಡ ಏನ್ರಿ ಅಜ್ಜಾರ ನಾವೇನು ನೋಡಕ್ಕೆ ನಿಮ್ಗೆ ಸಣ್ಣ ಹುಡುಗತೆ ಕಾಣ್ತೀವೇನ್ರಿ ಸಂಬಾಯ್ತದೀವಿ ಅಂತ ತಿಳ್ಕೊಂಡ್ರೆ ನಮಗೆ ಎಲ್ಲ ಡಬಲ್ ಹೇಳತ್ತೀರಿ ನನಗೆ ಗೊತ್ತೈತಿ ನಮ್ಮವ್ವ ಎಲ್ಲ ಕರೆಕ್ಟ್ ರೇಟ್ ಹೇಳಕಾಯ್ಸಾಳ ನನಗೆ ಏ ಶಿಲ್ಪಿ ಆ ಟೊಮೆಟೊ ಐತ್ಲ ಅದು ಅರ್ಧ ಕಿಲೋ ಬರೀ 10 ರೂಪಾಯಿ ಐತಿ ಸೌತಿಕಾಯಿನೂ ಅರ್ಧ ಕಿಲೋ ಬರೀ 10 ರೂಪಾಯಿ ಐತಿ ಈ ಅಜ್ಜಾರದಾರ ನಮಗೆಲ್ಲ ಮಬ್ಬ ಮಾಡತ್ತಾರ ನೋಡಿ ಏ ಅಪ್ಪ್ಯಾ ನಿನಗೆ ಬೇಕಂದ್ರೆ ತಗೋ ಬೇಡ ಅಂದ್ರೆ ಹೋಗ ನನ್ನ ಗಿರಾಕಿನ ಓಡ್ಸಕ್ಕೆ ಹೋಗ್ಬೇಡ ನೀನು ಯಾರು ಬೇಕಾದ್ರೂ ಕೇಳ್ಕೊಂಬ ಇಲ್ಲಿ ಸಂತ್ಯಾಗ ಹೋಗಿ ಎಷ್ಟು ಐತೆ ರೇಟ್ ಅಂತ ನನಗೆ ಹೇಳಕ್ಕೆ ಬರ್ತಿ ಎಲ್ಲೇ ರೇಟ್ ನೀನು ಹಾಂ ಏ ಪಕ್ಯ ಮಗನ ನಾ ಆಗಲೇ ಹೇಳೇನಿಲ್ಲ ನಮ್ಮ ಕಾಕಾರ್ದು ಹೊಲ ಐತಿ ಅವ್ರದ್ದು ಎಲ್ಲ ಭಾಳ ಹಾಳಾಗೈತಿ ಅಂತ ಹೇಳಿ ಅಜ್ಜಾರ ಕರೆಕ್ಟ್ ಹೇಳತ್ತಾರ ರೇಟ್ ಈಗ ರೇಟ್ ಜಾಸ್ತಿ ಆಗ್ಯಾವ ಎಲ್ಲದಕ್ಕೂ ಹಾಂ ಮಗನ ಏನಾರ ಮಾತಾಡೋ ಸ್ವಲ್ಪ ಕಪ್ಪು ನಿಂದ್ರೆ ಏ ಬಸ್ಸಾ ನೀ ಸುಮ್ ಕೂಡ್ಲೆ ಈ ಅಜ್ಜಾರ ಭಾಳ ಬೆರಿಕದಾರ ನಾ ಇನ್ನೊಂದ್ ಕಡೆ ಹೋಗಿ ಕೇಳ್ಕೊಂಬರ್ತೀನಿ ತಡಿ ಹುಚ್ಚು ಪಕ್ಯ ಅದನವ ಅಮ್ಮ ಈ ಅಜ್ಜಾರ್ದು ತಲ್ತಿಂದ ನಮ್ದಷ್ಟು ತಲ್ತಿ ಮಾತಾನ ಏ ನೋಡ್ತೀರಿ ಏನಂತಾನಂತ ಹೋಗಿ ಬರ್ಲೇವ ಅಲ್ಲಿ ಏನು ಲೇಚಿರಮ್ಮ ಕೇಳ್ಕೊಂಬಂದು ಯಾ ಹೋಗಿ ಎಷ್ಟು ಹೇಳ್ದವ ಹಾಂ ಅವ ನೀವು 20 ಹೇಳಿದ್ರ ನಿಮ್ಗಿಂತ 5 ರೂಪಾಯಿ ಜಾಸ್ತಿನೇ ಹೇಳತ್ತಾನ ನಂಗೆ ಗೊತ್ತೈತಿ ನೀವೆಲ್ಲರೂ ಕೂಡಿ ನಮ್ಗೆ ಚಾಂಡ್ ಹಾಕತ್ತೀರಿಲ್ಲೇ ಏ ಪಕ್ಯ ಮಗನ ಸರಿಲಿಪ್ಪ ನಮಗೆ ಲೇಟ್ ಆಗತೈತಿ ನಮ್ಗೆ ಬೇಕಾಗಿದ್ದ ಕಾಯಿಪಲ್ಲೆ ನಾವು ಅಜ್ಜಾರ ಕಡೆ ತೊಗೊಂಡು ಹೋಗ್ತೀವಿ ನಮಗೆ ನಡಿತೈತಿ ನೀ ಸುಳ್ಳೆ ಅಲ್ಲಿ ಹೋಗಿ ಬಂದೆ ಇಲ್ಲಿ ಹೋಗಿ ಬಂದೆ ಅಂತ ಹೇಳಿ ಏನು ತಲೆ ಕೆಡ್ಸತ್ತಿಲ್ಲಪ್ಪ ಸರಿ ಅಜ್ಜಾರ ನಂಗೆ ಒಂದು ಮೆಂತೆ ಸೂಡ ಮತ್ತು ಒಂದು ಅರ್ಧ ಕಿಲೋ ಟಮಾಟಿ ಕೊಡ್ರಪ್ಪ ನಾವು ಹೋಗ್ತೀವಿ ಹಾಂ ತಗೋರಿ ನಿಮ್ದು ಅರ್ಧ ಕಿಲೋ ಟಮಾಟಿ ಒಂದು ಮೆಂತೆ ಸೂಡು 25 ರೂಪಾಯಿ ನೋಡ್ರಿ 20 ರೂಪಾಯಿ ಟೊಮೆಟೊ 5 ರೂಪಾಯಿ ಮೆಂತೆ ಸೂಡು ಹಾಂ ತಗೋರಿ ಅಜ್ಜಾರ ತಗೋರಿ ತಗೋರಿ ಅಜ್ಜಾರ ನಾನು 45 ರೂಪಾಯಿ ತಗೋರಿ ನೀವು ಅಜ್ಜಾರ ನಾ ಏನು ನಮ್ಮ ದೋಸ್ತರ ಗತೆ ಮಬ್ಬಿಲ್ಲ ನಾ ನಿಮ್ಮ ಕಡೆ ಒಂದು ಕಾಯಿಪಲ್ಲೆನೂ ತೊಗೊಳಂಗಿಲ್ಲ ನಮ್ಮವ್ ಬೈತಾಳ ನನಗೆ ಇಟ್ಟು ರೊಕ್ಕ ಕೊಟ್ಟು ಇಟ್ಟು ತುಟ್ಟಿ ಕಾಯಿಪಲ್ಲೆ ತೊಗೊಂಬಂದಿ ಅಂತ ಹೇಳಿ ಏ ಚಿರಿಮ್ಯಾ ನಿನಗೆ ಬೇಕಂದ್ರೆ ತಗೋ ಬ್ಯಾಡರ ಬಿಡ್ಲಿಯಪ್ಪ ತಲೆ ಕೆಡ್ಸಕ್ಕೆ ಹೋಗ್ಬೇಡ ಮುಂಜಾನೆ ನಂದು ವ್ಯಾಪಾರ ಆಗೋದಿರ್ತೈತಿ ಗಿರಾಕ್ ಬರ್ತಿರ್ತಾರೆ ತಲೆ ಕೆಡಿಸ್ಬೇಡ ನಂದು ಅಲ್ಲಿ ಒಬ್ಬ 5 ರೂಪಾಯಿ ಜಾಸ್ತಿ ಕೊಡ್ತಾನೆ ಒಬ್ಬ 10 ರೂಪಾಯಿ ಜಾಸ್ತಿ ಕೊಡ್ತಾನೆ ಅಲ್ಲಿ ಹೋಗಿ ತಗೋ ಹೋಗು ಹೋಗ್ತೀನಿ ನನ್ನ ಮೇಲೆ ಏನು ಸಿಟ್ಟು ಮಾಡತ್ತೀರಿ ಯಪ್ಪ ಇಲ್ಲರಿ ಕಾಯಿಪಲ್ಲೆ ತೊಗೊಳಾರ್ದೆ ವಾಪಸ್ ಹೊಂಟೀನಿ ಮನ್ಯಾಗರೆ ಅವನ ಮುಂದೆ ದಿಮಾಕ್ ಬಡ್ದು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಮತ್ತು ಕಾಯಿಪಲ್ಲೆ ತರಲಾರ್ದೆ ಹೋದ್ರೆ ಬಡಿತಾಳಕಿ ಏನು ಮಾಡಲಿ ಸುಮ್ಮ ಅಜ್ಜಾರ ಕಡೆ ಕಾಯಿಪಲ್ಲೆ ತೊಗೊಂಡ್ಬಿಡ್ತೀನಿ ಏ ಚಿಟ್ಮ್ಯಾ ಮತ್ತೆ ಯಾಕೆ ಬಂದಿ ಹೋಗಿದ್ದೆಲ್ಲ ಹೋಗಿ ಸುಮ್ಮನೆ ಅಜ್ಜಾರಿ ಅದು ಏನಾಯ್ತಂದ್ರೆ ನಿಮ್ಮ ಕಡೆ ಅಷ್ಟು ಫ್ರೆಶ್ ಅದಾವ್ರಿ ಕಾಯಿಪಲ್ಲೆ ಇಲ್ಲಿ ಯಾರ ಕಡೆ ಅಷ್ಟು ಫ್ರೆಶ್ ಇಲ್ಲ ನೋಡ್ರಿ ನನಗೆ ಆಮೇಲೆ ಗೊತ್ತಾತ್ರಿ ನಿಮ್ದ ಕಡೆಯಿಂದ ಕಾಯಿಪಲ್ಲೆ ತೊಗೊಂಡು ಹೋಗ್ತೀನಿ ನೋಡ್ರಿ ನಾ ಈಗ ನನಗೆ ಗೊತ್ತೈತೆ ನೀವು ವಾಪಸ್ ಬರ್ತೀಯ ಅಂತ ಕೇಳ್ಕೊಂಬಂದಿಲ್ಲ ಎಲ್ಲ ಕಡೆ ಹೋಗಿ ಎಲ್ಲರೂ ಜಾಸ್ತಿ ಹೇಳತ್ತಿರಲಿ ರೇಟ್ ಅದಕ್ಕಿಂತ ಹಾಂ ಬಂದೆ ಮಗನ ಹಾದಿಗೆ ಹಿಂಗೆ ಆಗ್ಬೇಕು ನಿನಗೆ ಏ ಅಜ್ಜಾರ ಸಣ್ಣ ಬಂದಿನ್ರಿ ಹಂಗೆ ಏನ್ರಿ ಅಂತಿರ್ತೀನಿ ಒಂದು ಸ್ವಲ್ಪ ಹೊಟ್ಟೆ ಹಾಕೋರಿ ಕಾಯಿಪಲ್ಲೆ ಬೇಕಾಗ್ಯಾವ ಒಂದು ಸ್ವಲ್ಪ ಕೊಟ್ಟು ಬಿಡ್ರಿ ಹ್ಞೂ ಏನೇನು ಬೇಕು ಹೇಳಪ್ಪ ನನಗೆ ಒಂದು ಅರ್ಧ ಕಿಲೋ ಸಬ್ಬಸ್ಗಿ ಆಮೇಲೆ ಒಂದು ಸೂಡು ಉಳ್ಳಾಗಡ್ಡಿ ಆಮೇಲೆ ಒಂದು 10 ರೂಪಾಯಿ ಅಷ್ಟೇ ಟಮಾಟಿ ಆಮೇಲೆ ಇನ್ನೊಂದು ಏನೋ ಹೇಳಿದ್ಲಪ್ಪ ನಮ್ಗೆ ಅಜ್ಜಾರ ಇಷ್ಟಂತೂ ಕೊಡ್ರಿ ನೀವು ಏ ಹುಚ್ಚಿ ಚಿಟ್ಮ್ಯಾ ನಿಮ್ಮ ಅವ್ವಾರು ಏನು ಹೇಳ್ಕ ಸರ್ ನೀ ಏನು ಹೇಳತ್ತಿಲಿ ಒಂದು ಸೂಡು ಉಳ್ಳಾಗಡ್ಡಿ ಕೊಡೋಣತ್ತಿಯಲ್ಲ ಹಾಂ ಬರೋಬ್ಬರಿ ನೆನಪು ಮಾಡ್ಕೊಂಡು ಹೇಳು ನಿಮ್ಮ ಅವ್ವಾರು ಏನು ಹೇಳ್ಯಾರಂತೆ ಯಾವತ್ತರೇ ಸಂತಿಗೆ ಕಾಯಿಪಲ್ಲೆ ತಾರೀಕು ಹೋಗಿಯೋ ಇಲ್ವೇ ಹಾಂ ನೆನ್ಪತ್ತಿರ ಜರ್ತಡ್ರೆ ಹೇಳ್ತೀನಿ ನೋಡ್ರಿ ಅರ್ಧ ಕಿಲೋ ಅಷ್ಟು ಟಮಾಟಿ ಅರ್ಧ ಕಿಲೋ ಉಳ್ಳಾಗಡ್ಡಿ ಆಮೇಲೆ ಒಂದು ಸೂಡು ಸಬ್ಬಸ್ಗಿ ಕೊಡ್ರಿ ಹಾಂ ಕೊಡ್ತೀನಿ ತಡಿ ಹಾಂ ತಗೋ ಅರ್ಧ ಕಿಲೋ ಟಮಾಟಿ ಅರ್ಧ ಕಿಲೋ ಉಳ್ಳಾಗಡ್ಡಿ ಮತ್ತು ಒಂದು ಸೂಡು ಸಬ್ಬಸ್ಗೆ ತಗೋ 3 ಸೇರಿಸಿ 45 ರೂಪಾಯಿ ಆಯ್ತು ನೋಡಿ ಕೊಡು 45 ರೂಪಾಯಿ ಹಾಂ ತಗೋರಿ ಅಜ್ಜಾರ ಕಾಯಿಪಲ್ಲೆ ಕೊಡ್ರಿ ಬಂದ್ಯಾಪ ನನ್ನ ಬಂಗಾರ ಕೂಸು ಎಲ್ಲ ಕೆಲಸ ಮಾಡಿದ್ರೆ ಇವತ್ತೆ ಕೊಡಿ ಕಾಯಿಪಲ್ಲೆ ತೊಗೊಂಬಂದೆ ಕೊಡಿ ಚೀಲ ಕೊಡಿ ಹ್ಞೂ ಬೇ ಮತ್ತೆ ಎಲ್ಲ ಕೆಲಸ ಹೆಂಗೆ ಮಾಡ್ತೀನಿ ನೋಡೋಣ ಚಟಾಚಟ್ ಪಟಾಪಟ್ ಅಂತ ಮಾಡ್ತೀನಿ ತಗೋ ಕಾಯಿಪಲ್ಲೆ ಅನ್ಕೊಂಡಿದ್ದೆ ನೋಡಣ ಇವ ಹೆಂಗೆ ಎಲ್ಲ ಕೆಲಸ ತಪ್ಪಲಾರ್ದೆ ಬರೋಬ್ಬರಿ ಮಾಡ್ಲಿಕ್ಕತ್ತಾನಂತೆ ಅಲ್ಲಲ್ಲಿ ನಾಲ್ಕ ಕಾಯಿಪಲ್ಲೆ ಹೇಳಿದೆ ಅದ ಮೆಣಸಿಕಾಯಿ ಮತ್ತೆ ಬಂದಿಯಲ್ಲಿ ಏನು ದೀಪ ಅಯ್ಯೋ ಹೌದಲ್ಲ ಅನ್ಕೊಂಡೆ ಅಲ್ಲಿ ಏನೋ ಮರಿಲಿಕತ್ತೀನಂತೆ ಈ ಮೆಣಸಿನ್ಕಾಯಿ ನೆನಪಾಗಲಿಲ್ಲ ನೋಡಿ ನಂಗೆ ಇರ್ಲಿ ಹೇಳ್ಬೇ ಏನಾಗ್ತದಕ್ಕೆ ಮೆಣಸಿನ್ಕಾಯಿ ಅಷ್ಟ ಮಾಡ್ತಾ ಬಂದೀನಿ ಅದಕ್ಕೆ ಯಾಕೆ ಹಿಂಗೆ ಮಾಡತ್ತಿ ಮುಂಜಾನೆ ನಿಂತ್ರ ಎಷ್ಟೆಲ್ಲ ಕೆಲಸ ಮಾಡಿಲ್ಲ ನಾನು ನೀರು ತುಂಬಂದಿನಿ ಸಂತಿಗೆ ಹೋಗಿ ಬಂದೀನಿ ಇಲ್ಲೇ ಎಷ್ಟು ಫಾಸ್ಟ್ ಮಾಡೀನಿ ಮತ್ತೆ ಎಲ್ಲ ಕೆಲಸ ಇರ್ಲಿ ಹೇಳು ಅದಕ್ಕೆ ಯಾಕೆ ಅಷ್ಟು ಭಯ ಹಾಕುತ್ತಿ ಹಾಂ ಆಯ್ತು ಇರ್ಲಿ ಆತೀಗ ಎಲ್ಲ ಕಾಯಿಪಲ್ಲೆ ತಂದು ಈಗ ಅಡಿಗೆ ಮಾಡ್ತೀನಿ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀನಿ ಅವ ನಿಮ್ಮಪ್ಪ ಎಲ್ಲದ ನೋಡು ಪೈಕಾನಿ ಅಂತ ಹೋಗಿ ಅತ್ತ ಹೋಗ್ಯಾನ ಮತ್ತೆ ಅಲ್ಲಿ ಕುಡ್ಕೊಂಡು ಹೋಗಿ ಬಿದ್ದಾನೆ ನೋಡು ಅವ್ನಿಗೆ ಕರ್ಕೊಂಬ ಎಲ್ಲರಿಗೂ ಕೂಡಿ ಚಲೋ ಹೊತ್ತ ಊಟ ಮಾಡಿ ಹಾಕ್ತೀನಿ ಹಾಂ ನೋಡ್ಕೊಂಬರ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ನೀವು ಇಲ್ಲಿ ಮಟ್ಟ ನಮ್ಮ ವೀಡಿಯೋ ನೋಡಿರಿ ಅದಕ್ಕೆ ನಮ್ಗೆ ಭಾಳ ಖುಷಿ ಆಗೈತಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಿಮಗೂ ಈ ವಿಡಿಯೋ ಚಲೋ ಅನ್ಸಿತ್ತಂದ್ರೆ ಒಂದು ಸ್ವಲ್ಪ ಲೈಕ್ ಶೇರ್ ಕಮೆಂಟ್ ಮಾಡಿರಲ್ಲ ಆ ಕಮೆಂಟ್ನಾಗ ನಿಮಗೆ ಏನು ಅನ್ಸುತ್ತೆ ಅದನ್ನ ಬರೀಲ್ಲ ಸ್ವಲ್ಪ ನಮ್ಮದು ಸ್ವಲ್ಪ ವಿಡಿಯೋ ಎಲ್ಲ ಕಡೆ ಸ್ಪ್ರೆಡ್ ಆಕೈತಂದ್ರೆ ಹಂಗೆ ಒಂದಿಟ್ಟು ಅದು ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಪ್ಲೀಸ್ ಧನ್ಯವಾದಗಳು.